ಮೈಸೂರಿಗೆ ಮಹಾರಾಜರು ಕಳೆದೋದಾಗ ಜಯಚಾಮರಾಜೇಂದ್ರ ಒಡೆಯರ್ ಗವರ್ನರ್ ಇದ್ದವರು ಯಾವಾಗ ಕಳ್ಕೊಂಡ್ವಿ, ಮೈಸೂರು ಅಭಿವೃದ್ಧಿ ನಿಂತೋಯ್ತು ಅಂತ ಒಂದು ಹೇಳ್ತಾರೆ ಸರ್ ಹಳೆ ಮೈಸೂರಿನವರು. ನಂಗೆ ಗೊತ್ತಿಲ್ಲ, ಬೇರೆಯವ್ರು ಹಳೆಯವ್ರು ಹೇಳಿರೋದನ್ನ ಕೇಳಿದ್ದೀನಿ. ಅದೇ ರೀತಿ ನಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಬಹುಶಃ ರಾಜ್ಕುಮಾರ್ ಅವರು ಹೋಗಬೇಕಾದ್ರೆ ಅವ್ರದ್ದು ವಯಸ್ಸು, ಅವ್ರ ಲೈಫ್ ಟೈಮ್ ಮುಗಿಸಿದ್ರು. ಪುನೀತ್ ರಾಜ್ಕುಮಾರ್ ಹೋದಾಗ ನಮ್ಮ ಇಂಡಸ್ಟ್ರಿದ 40 to 60% ನಮ್ಮ ಮಾರ್ಕೆಟ್ ಸತ್ತೋಯ್ತು. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದು ಹೋಲ್ಡ್. ಸ್ನೇಹಿತರೆ, ಈಗ ನಾವು ಈ ಗಾಯತ್ರಿ ಥಿಯೇಟರ್ನ ವ್ಯವಸ್ಥಾಪಕರಾದ ಮಾಲೀಕರವರು. ಆದ್ರೆ ವ್ಯವಸ್ಥಾಪಕರು ಅಂತ ನಾ ಯಾಕೆ ಕರಿತಾ ಇದ್ದೀನಿ ಅಂತಂದ್ರೆ ಅವರೇ ಹೇಳ್ತಾರೆ, ಮಾಲೀಕರು ಯಾರಪ್ಪ ಇದಕ್ಕೆ, ಮಹಾರಾಜರಪ್ಪ ಮಾಲೀಕರು ಇದಕ್ಕೆ ಅಂತ ಯಾವಲ್ಲ ಅವ್ರು ಹೇಳ್ತಿರ್ತಾರೆ. ಹಾಗಾಗಿ ಅವರಾದಂತ ಶ್ರೀಯುತ ರಾಜಾರಾಮ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಐತಿಹಾಸಿಕ ನಮಸ್ತೆ ಸರ್. ಐತಿಹಾಸಿಕ ಕಟ್ಟಡದ, ಐತಿಹಾಸಿಕ ಚಿತ್ರಮಂದಿರದ ಹೆಮ್ಮೆಯ ಮಾಲೀಕರು ರಾಜಾರಾಮ್ ಅವರು. ಅವರ ಬಾಯಿನಲ್ಲಿ ಈಗ ಕೇಳುವಂತ ರಸದ ಔತಣ ನಿಮ್ಮದಾಗಲಿದೆ. ಸ್ನೇಹಿತರೆ, ಮೈಸೂರಿನ ಐತಿಹಾಸಿಕ ಮತ್ತೊಂದು ತುಣುಕನ್ನ ನಾನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ನಮ್ಮೆಲ್ಲರ ನೆಚ್ಚಿನ ಗಾಯತ್ರಿ ಥಿಯೇಟರ್ ಅಲ್ಲಿ ನಾನಿದ್ದೀನಿ. ನಿಮ್ಗೆ ಗೊತ್ತೀಗ ಇದ್ರ ಕಥೆ ನೀವು ಕೇಳ್ತಾ ಇದ್ರೆ ಕಳೆದೋಗ್ಬಿಡ್ತೀರಾ. ಆ ಕಳೆದೋಗುವಂತ ಕಥೆನ ಹೇಳೋದಕ್ಕೀಗ ನಮ್ಮ ಜೊತೆ ನನ್ನ ಸ್ನೇಹಿತರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಧರ್ಮೇಶ್. ನಮಸ್ತೆ. ನಾನು ರಾಜಾರಾಮ್ ಅಂತ ಹೇಳಿ ಗಾಯತ್ರಿ ಚಿತ್ರಮಂದಿರದ ಆಡಳಿತಗಾರ, ವ್ಯವಸ್ಥಾಪಕ. ಧರ್ಮೇಶ್ ಅವರು ನಮ್ಮ ಥಿಯೇಟ್ರಿಗೆ ಬಂದಿದ್ದಾರೆ. ಇವತ್ತು ನಮ್ಮ ಥಿಯೇಟರ್ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿ ಒಂದೇನೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಈಗ ನಾವೆಲ್ಲ ಚಿಕ್ಕಂದಿನಿಂದ ನೋಡಿದಂಥ ಥಿಯೇಟರ್ ಇದು ನಮ್ಮ ಸಂಭ್ರಮ, ಗಾಯತ್ರಿ ಥಿಯೇಟರ್. ಆದರೆ ಈ ಗಾಯತ್ರಿ ಥಿಯೇಟರ್ಗೆ ಒಂದು ಅದ್ಭುತವಾದಂಥ ಇತಿಹಾಸ ಇದೆ. ಅದು ನಮ್ಮ ಮಹಾರಾಜರಿಗೆ ತಳಕು ಹಾಕೊಂಡಿದೆ. ಅದೆಲ್ಲ ವಿಶದವಾಗಿ ನೀವು ನಮಗೆ, ನಮ್ಮ ವೀಕ್ಷಕರಿಗೆ ಬಿಡಿಸಿ ಹೇಳ್ಬೇಕೀಗ. ಸರ್, ನಾನು ಬಂದು ಈ ಮನೆಯದು ಇವತ್ತಿಗೆ 6ನೇ ತಲೆ ಸರ್. ನಮಗ್ ಗೊತ್ತಿರೋ ಹಿಸ್ಟ್ರಿ ಪ್ರಕಾರ ನಾನು 6ನೇ ತಲೆ. ಶುರುವಾಗಿದ್ದು ಬ್ರಹ್ಮಶ್ರೀ ಚೆಲ್ವಾಚಾರ್ ಅಂತ ಹೇಳಿ ನಮ್ಮ ಮುತ್ತಾತನ ತಾತ. ಅಲ್ಲಿಂದ ನಮ್ಮ ನೆಲೆ ಇಲ್ಲಿ ಮೈಸೂರಿನಲ್ಲಿ ನಮ್ಮ ಇದು ಗೊತ್ತು, ನಮಗೆ ಫ್ಯಾಮಿಲಿ ಟ್ರೀ ಇದು ಹಿಸ್ಟ್ರಿ ಗೊತ್ತಿರೋ. ಮೇನ್ ಬಂದು ಬದಲಾವಣೆ ಅಂತಂದು ಶುರುವಾಗಿದ್ದು ಮೇಸ್ತ್ರಿ ತಿಮ್ಮಯ್ಯಾಚಾರ್, ನಮ್ಮ ಮುತ್ತಾತನ ತಂದೆ. ಅವರಿಗೆ ಅರಮನೆ ಕಾಂಟ್ರಾಕ್ಟ್ ಕೆಲಸ ಮೈಸೂರು ಇವತ್ತೇನು ಅರಮನೆ ಇದೆ, ಅಂಬಾವಿಲಾಸ್ ಪ್ಯಾಲೇಸ್ ಅಂತ ಏನ್ ಕರಿತೀವಿ, ಆ ಪೂರ್ತಿ ಅರಮನೆದು ಕಾಂಟ್ರಾಕ್ಟರ್ ಅಂತ ಹೇಳಿ ಮೇಸ್ತ್ರಿ ತಿಮ್ಮಯ್ಯಾಚಾರು ಮತ್ತು ಮಕ್ಕಳು ಯಾರು ಅಂದ್ರೆ ಅವರಿಬ್ಬರು ಮಕ್ಕಳು, ಚೆಲುವಾಚಾರ್ ಮತ್ತು ಏಲಕಪ್ಪಾಚಾರ್. ಇಷ್ಟು ಜನಕ್ಕೆ ಕರೆದು ಅರಮನೆದು ಪ್ಲಾನಿಂಗ್ ಕಮಿಟಿನಲ್ಲಿ ಭಾಗಿದಾರ ಮಾಡಿ ಅರಮನೆ ಕಟ್ಟಲಿಕ್ಕೆ ಕಾಂಟ್ರಾಕ್ಟ್ ಕೆಲಸ ಕೊಡ್ತಾರೆ ಸರ್. ಅರಮನೆ ಕಾಂಟ್ರಾಕ್ಟ್ ಕೆಲಸ ಎಲ್ಲ ಮುಗಿಯೋ ಟೈಮ್ 40ನೇ ಇಸ್ವಿ ತನಕನೂ ಅರಮನೆ ಕೆಲಸ ಕಾರ್ಯಕ್ರಮ ನಡೆದಿದೆ ಸರ್. ಯಾಕಂದ್ರೆ ನಮಗೆ ಮನೆಯಲ್ಲಿ ನಮಗೇನು ಹೇಳಿದ್ರು ಅದ್ರ ಪ್ರಕಾರ ತಿಳ್ಕೊಂಡು ನಾನು ಹೇಳ್ತಾ ಇರೋದು ನಿಮಗೆ, ಅರಮನೆನ ಓವರ್ ನೈಟ್ ಒಂದೇ ಸತಿ ಫೌಂಡೇಶನ್ ಹಾಕಿ ಕಟ್ಟಿದ್ದಲ್ಲ, ಇವತ್ತಿನ ಬಿಲ್ಡಿಂಗ್ ತರ ಕಟ್ಟಿದ್ದಲ್ಲ. ಅದು ಹಂತವಾಗಿ ಕಟ್ಕೊಂಡು ಬಂದಿರುವಂಥದ್ದು. ಫಸ್ಟ್ ವಾಸ ಇರೋ ಸ್ಥಾನ ಕಟ್ಟಿದ್ರು, ಮತ್ತೆ ದರ್ಬಾರ್ ಹಾಲ್ ಕಟ್ಟಿದ್ರು, ಮತ್ತೆ ಹಾಗೆ ಬೇರೆ ಬೇರೆ ವಿಂಗ್, ರೆಸಿಡೆನ್ಷಿಯಲ್ ವಿಂಗು, ಅಡ್ಮಿನಿಸ್ಟ್ರೇಟಿವ್ ವಿಂಗು, ಮತ್ತೆ ಇನ್ನೊಂದು ಯಾವ್ದೋ ಒಂದು ವಿಂಗ್ ಅಂತ ಹೇಳಿ ಹೀಗೆ ಬೇರೆ ಬೇರೆ ವಿಂಗ್ಗಳನ್ನ ಕಟ್ಕೊಂಡು ಬಂದಂಥದ್ದು. ಆ ಕಟ್ಟಿ ಎಲ್ಲ ಆದ ನಂತರ ಇಡೀ ನಮ್ಮ ಹಿರಿಯರಿಗೆ, ನನ್ನ ದೊಡ್ಡ ಮುತ್ತಾತ ಮೇಸ್ತ್ರಿ ತಿಮ್ಮಯ್ಯಾಚಾರ್, ಅವರ ಮಗ ನನ್ನ ಮುತ್ತಾತ ಚೆಲುವಾಚಾರ್ ಮತ್ತು ಏಲಕಪ್ಪಾಚಾರ್, ಇಷ್ಟು ಜನಕ್ಕೆ ಭಾರಿ ಒಂದು ಮರ್ಯಾದೆ ಇತ್ತು. ಒಂದು ಇದು ಕೊಟ್ಟು ಎಲ್ಲರನ್ನೂ ಗೌರವ ಕೊಟ್ಟು ಇದು ಮಾಡ್ತಾ ಇದ್ರು ನಮ್ಮ ಒಡೆಯರ್ ಮನೆ ತಂದು. ಈ ನಿಟ್ಟಿನಲ್ಲಿ ನಮ್ಮ ಮುತ್ತಾತಂದು ಸ್ವಲ್ಪ ವಾಸ್ತು ಇದನ್ನ ನೋಡ್ತಾ ಇದ್ದಿದ್ದು ಜಾಸ್ತಿ. ಮುತ್ತಾತ ವಾಸ್ತು ಅಂದ ತಕ್ಷಣ ಶಾಸ್ತ್ರ ಅಲ್ಲ,
ಸೈನ್ಸ್ ಹ್ಮ್ ವಾಸ್ತು ಕಲಾ ಸೇವಾಸಕ್ತ ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಿರುದು ಕೊಟ್ಟರು ಸರ್. ಹ್ಮ್ ಬಿರುದು ಕೊಟ್ಟು ಎಲ್ಲ ಆದ ನಂತರ ಅವರು ಈ ಕನ್ಸ್ಟ್ರಕ್ಷನ್ ಕಸಬನ್ನ ನಿಲ್ಲಿಸ್ಬಿಟ್ರು. ಹ್ಮ್ ನಿಲ್ಲಿಸಿದ್ದಕ್ಕೆ ಈ ಗಾಯತ್ರಿ ಚಿತ್ರಮಂದಿರ ಕಟ್ಟಿ ಅಂತ ಹೇಳಿ, ಗಾಯತ್ರಿ ಚಿತ್ರಮಂದಿರ ಅಲ್ಲ, ಚಿತ್ರಮಂದಿರ ಇವತ್ತು ಒಂದು ಹೊಸ ವ್ಯಾಪಾರ, ಒಂದು ಹೊಸ ವೃತ್ತಿ ಶುರುವಾಗಿದೆ, ಹೊಸ ವ್ಯಾಪಾರ ಶುರುವಾಗಿದೆ. ಯಾಕೆ ನೀವು ಇದನ್ನ ಮಾಡಬಾರ್ದು, ನೀವು ಇದನ್ನೆಲ್ಲ ಯಾವುದನ್ನು ಇನ್ನು ಕಟ್ಟಡಗಳು ಕಟ್ಟೋದಿಲ್ಲ, ಯಾಕಂದ್ರೆ ಯಾವ ಕಟ್ಟಡ ಕಟ್ಟಿದ್ರು ಅರಮನೆದೊಂದು ಏನೋ ಒಂದು ಡಿಸೈನ್ನ ಅಲ್ಲಿ ನಾನು ಅಳವಡಿಸ್ಬಿಡ್ತೀನಿ, ಅರಮನೆಗೆ ಅವಮಾನ ಮಾಡ್ದಂಗೆ ಅಂತ ನಿಲ್ಲಿಸ್ಬಿಟ್ರು ಕೆಲಸ. ಆ ಹಿನ್ನೆಲೆಯಲ್ಲಿ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವ್ರು ಕರೆದು ಇದೊಂದು ಹೊಸ್ತು ಇದಿದೆ, ಯಾಕೆ ನೀವು ಕಟ್ಟಬಾರದು? ಅದರಲ್ಲಿ 2 ಕಾರಣ ಇದೆ ಸರ್. ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಇಂಗ್ಲಿಷ್ ಪಿಕ್ಚರ್ ಮೇಲೆ ಒಲವು ಜಾಸ್ತಿ. ಇಂಗ್ಲಿಷ್ ಪಿಕ್ಚರ್ನಲ್ಲಿ ಅವತ್ತು ಅಷ್ಟು ವಿಷಯಗಳು ಸಿಗ್ತಾ ಇತ್ತು, ಪ್ರಪಂಚ ನೋಡ್ಬೋದಿತ್ತು, ಜನರು ತಿಳ್ಕೊಳ್ಳೋಂಥದ್ದಿತ್ತು ಅಂತ ಹೇಳಿ, ಹಾಗೆ ಯಾಕೆ ಚಿತ್ರಮಂದಿರ ಮಾಡಬಾರ್ದು ಅಂತ ಹೇಳಿ ಒಂದು ಪ್ರಪೋಸಲ್ ಕೊಟ್ಟರು. ಚಿತ್ರಮಂದಿರ ಅನ್ನಕ್ಕಿಂತ ನೀವೇ ಅವಾಗ ಹೇಳ್ದಂಗೆ ಟಾಕೀಸ್ ಚಿತ್ರಮಂದಿರ ಅಲ್ಲ, ಅವತ್ತು ಸಿನಿಮಾ ಥಿಯೇಟರ್ ಅಲ್ಲ, ಸಿನಿಮಾ ಟಾಕೀಸ್. ಟಾಕೀಸ್ ಅಂತಂದ್ರೆ ಟಾಕಿಂಗ್ ಸಿನಿಮಾ, ಟಾಕೀಸ್. ಹಾಗೆ ಟಾಕೀಸ್ ಅನ್ನೋದನ್ನ ಯಾಕೆ ನೀವು ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ಬಂತು. ಇವತ್ತೆಲ್ಲ ಕರ್ನಾಟಕ ಸಿನಿಮಾಟೋಗ್ರಫಿ ಆಕ್ಟ್ ಇದೆ, ಪ್ರತಿಯೊಂದೊಂದು ಸ್ಟೇಟ್ಗೆ ಅವ್ರವ್ರದೇ ಸಿನಿಮಾಟೋಗ್ರಫಿ ಆಕ್ಟ್ ಇದೆ. ಅವತ್ತಿದ್ದು ಇಂಡಿಯನ್ ಸಿನಿಮಾಟೋಗ್ರಫಿ ಆಕ್ಟ್ ಅಂತ ಬಾಂಬೆಗೆ ಹೋಗಿ ರಿಜಿಸ್ಟರ್ ಮಾಡಿ ಲೈಸೆನ್ಸ್ ತಗೊಳ್ಬೇಕು. ಅಲ್ಲೊಂದೇ ಕಡೆ ಇದ್ದಿದ್ದು. ಅದು ಬಿಟ್ರೆ ಮೆಡ್ರಾಸ್, 2 ಕಡೆನಲ್ಲಿ ಅದರದ್ದು ಇದ್ದಿದ್ದು. ಮೆಡ್ರಾಸ್ ಸಿನಿಮಾಟೋಗ್ರಫಿ ಆಕ್ಟ್ ಅನ್ನೋದು ಇಂಡಿಯನ್ ಸಿನಿಮಾಟೋಗ್ರಫಿ ಆಕ್ಟ್ ಆಫೀಸ್ಗಳು ಸಿನಿಮಾ ಥಿಯೇಟರ್ಗೆ ಲೈಸೆನ್ಸ್ ಸಿಗ್ತಾ ಇದ್ದಿದ್ದು 51ನೇ ಇಸ್ವಿ ಆಗೋ ತನಕನೂ ಬರೀ ಬಾಂಬೆ ಮತ್ತೆ ಚೆನ್ನೈಯಿಂದಾನೇ ಅಪ್ರೂವಲ್ ಬರ್ತಾ ಇದ್ದಿದ್ದು. ಲೋಕಲ್ ಡಿಸಿಗೆ ಬಂದು ಡಿಸಿ ಅಪ್ರೂವ್ ಮಾಡ್ತಾ ಇದ್ವಿ. ಈಗ ಲೈಸೆನ್ಸ್ ತಗೊಂಡು ಸ್ಟಾರ್ಟ್ ಮಾಡಿದ್ದು ಗಾಯತ್ರಿ ಚಿತ್ರಮಂದಿರ 2 ಕಾರಣಕ್ಕೆ. ಒಂದು, ಜಯಚಾಮರಾಜೇಂದ್ರ ಒಡೆಯರ್ ಅವರ ಯಾಕೆ ನೀವು ಶುರು ಮಾಡಬಾರ್ದು ಅಂದಿದ್ದು. 2ನೇದು, ಅವ್ರಿಗೆ ಮೈಸೂರಿನಲ್ಲಿ ಅವತ್ತಿದ್ದು ಬರೀ ಶ್ರೀಕೃಷ್ಣ ಟಾಕೀಸ್ ಅಂತ, ಕಾವೇರಿಪಟ್ನಂ ಅಂತ ಏನೀಗ ಕಾಂಪ್ಲೆಕ್ಸ್ ನೋಡ್ತೀರಾ ಗಾಂಧಿ ಸ್ಕ್ವೇರ್ ನಲ್ಲಿ ಶ್ರೀಕೃಷ್ಣ ಟಾಕೀಸ್, ಕಾವೇರಿಪಟ್ನಂ ಕೃಷ್ಣ ಟಾಕೀಸ್ ಅಂತ, ಅದು ಒಂದೇ, ಅದು ನಾಟಕದ್ದು ಥಿಯೇಟರ್ನ ಕನ್ವರ್ಟ್ ಮಾಡಿದ್ರು. ಅಲ್ಲಿ ಯಾವುದು ಪರ್ಮನೆಂಟ್ ಸೀಟ್ಸ್ ಇರಲಿಲ್ಲ, ಫೋಲ್ಡಿಂಗ್ ಚೇರ್ ಹಾಕಿ ಕೂತ್ಕೊಂಡು ಪಿಕ್ಚರ್ ಎಲ್ಲಿತ್ತು ಅದು ಎಕ್ಸಾಕ್ಟ್ಲಿ? ಗಾಂಧಿ ಸ್ಕ್ವೇರ್ ಇವತ್ತು ಏನಿದೆ ನಮ್ದು ಮೈಸೂರಿನಲ್ಲಿ ಆ ಜಾಗದಲ್ಲೇ ಇತ್ತು ಗಾಂಧಿ ಸ್ಕ್ವೇರ್. ಈಗಲೂ ಇದೆ ಆ ಬಿಲ್ಡಿಂಗ್ ಅಲ್ಲೇನೆ. ಅದರ ಆಪೋಸಿಟ್ ಸೈಡ್ ನಲ್ಲಿ ಸಣ್ಣ ಅಂಗಡಿಗಳಿದಾವೆ. ಹೌದು. ಈ ಕ್ಲಾಕ್ ನಮ್ದೇನು ದೊಡ್ಡ ಗಡಿಯಾರ ಇದೆ, ದೊಡ್ಡ ಗಡಿಯಾರ ಪಕ್ಕ ಶಾರದಾ ಸೈಕಲ್ ಬರುತ್ತಲ್ಲ, ಆ ಕಾಂಪ್ಲೆಕ್ಸ್ ಏನಿದೆ ಅದು ಶ್ರೀ ಕೃಷ್ಣ ಟಾಕೀಸ್. ಅದು ಆಕ್ಚುಲಿ ಕಾವೇರಿಪಟ್ನಂ ಕೃಷ್ಣ ಟಾಕೀಸ್. ಇವತ್ತು ಕಾವೇರಿಪಟ್ನಂ ಜ್ಯುವೆಲರ್ಸ್ ಅಂತ ಏನು ಅಶೋಕ ರೋಡ್ ನಲ್ಲಿ ಇದಾರೆ, ಅವ್ರಿಗೆ ಸೇರಿದ್ದು ಸರ್. ಅದು ಮುಂಚೆ ಡ್ರಾಮಾ ಥಿಯೇಟರ್ ಇದ್ದಿದ್ನ ಥಿಯೇಟರ್ ಕನ್ವರ್ಟ್ ಮಾಡಿದ್ರು. ಅದೇ ಮೊದಲನೇ ಥಿಯೇಟರ್ ಮೈಸೂರಿಗೆ. ಅಲ್ಲಿ ಹೋಗಿ ಮಹಾರಾಜರು ವೀಕ್ಷಣೆ ಮಾಡಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅಷ್ಟು ಸೌಲಭ್ಯ ಇರಲಿಲ್ಲ. ಮಹಾರಾಜರು ಹೋಗಿ ನೋಡ್ತಾ ಇದ್ದಿದ್ದು ಬೆಂಗಳೂರಿನಲ್ಲಿ ಡಿಫೆನ್ಸ್ ಥಿಯೇಟರ್ ನಲ್ಲಿ ನೋಡ್ತಾ ಇದ್ದಿದ್ದು. ಡಿಫೆನ್ಸ್ ಥಿಯೇಟರ್ ಅಂತ ಯಾವ್ದು ಗೊತ್ತಾಯ್ತಾ ಸ್ನೇಹಿತರೆ? ನಮ್ ಶಿವಾಜಿನಗರ್ ಸಿಗ್ನಲ್ ಅಲ್ಲಿ ಮೂಲೆಯಲ್ಲಿ ಈಗಲೂ ಒಂದು ಹಳೇ ಕಲ್ಲಿನ ಕಟ್ಟಡ ಕಾಣುತ್ತಲ್ಲ, ನೀವು ಸಿಗ್ನಲ್ ಅಲ್ಲಿ ನಿಂತಿರ್ತೀರಾ, ಮೊಬೈಲ್ ನೋಡ್ದೆ ಇದ್ರೆ ಕಟ್ಟಡ ನೋಡ್ತೀರಾ 2 ನಿಮಿಷ. ಅದೇ ಸರ್ ಹೇಳ್ತಾರೆ, ಹೇಳಿ ಅದು ಇನ್ನೊಂದ್ಸಲಿ. ಆ ಡಿಫೆನ್ಸ್ ಥಿಯೇಟರ್ ಹೋಗಿ ಕಮರ್ಷಿಯಲ್ ರೋಡ್ಗೆ ಏನು ಟರ್ನಿಂಗ್ ತಗೊಳ್ಳೋ ಜಂಕ್ಷನ್ ಇದೆಯಲ್ಲ, ಕಮರ್ಷಿಯಲ್ ಸ್ಟ್ರೀಟ್ ಜಂಕ್ಷನ್ ಅದು, ಆ ಡಿಫೆನ್ಸ್ ಥಿಯೇಟರ್ ಹೋಗಿ ಪ್ರತಿ ವಾರ ಪಿಕ್ಚರ್ ನೋಡ್ಕೊಂಡು ವಾಪಸ್ ಬರ್ತಾ ಇದ್ರು. ಇದು ಖರ್ಚು ಜಾಸ್ತಿ ಆಗ್ತಾ ಇದೆಯಲ್ಲ, ಮೈಸೂರಿನಲ್ಲೇ ಯಾಕೆ ಒಂದು ಥಿಯೇಟರ್ ಆಗ್ಬಾರ್ದು ಅಂತ ಹೇಳಿ ಕರೆದು ಇವರಿಗೆ ಹೇಳೋದು. 48ನೇ ಇಸ್ವಿನಲ್ಲಿ ಮೈಸೂರಿನಲ್ಲಿ ಗಾಯತ್ರಿ, ಚಾಮುಂಡೇಶ್ವರಿ, ಗಣೇಶ, ಪ್ರಭಾ, ರಾಜ್ಕಮಲ್, ವುಡ್ಲ್ಯಾಂಡ್ಸ್, ಈ ತರ ಎಲ್ಲಾ, ಲಕ್ಷ್ಮಿ, ಹಲವಾರು ಥಿಯೇಟರ್ಗಳು, ಪದ್ಮ, ಇಷ್ಟು ಥಿಯೇಟರ್ಗಳು ಬಂದಿದ್ದು 48-49ನೇ ಇಸ್ವಿನಲ್ಲಿ. 1 ತಿಂಗಳು 2 ತಿಂಗಳು ವ್ಯತ್ಯಾಸದಲ್ಲಿ ಎಲ್ಲಾ ಚಿತ್ರಮಂದಿರಗಳು ಬಂದ್ಬಿಟ್ರು. ಆದ್ರೆ ನಮ್ಮ ಭಾಗ್ಯ ಏನು ಅಂತಂದ್ರೆ, ನಮ್ಮ ಮನೆತನಕ್ಕೆ ಒಂದು ಖುಷಿಯಾದ ಅಥವಾ ಹೆಮ್ಮೆ ವಿಷಯ ಏನು ಅಂದ್ರೆ, ಇಡೀ ರಾಜಮನೆತನದಿಂದ ಚಿತ್ರ ನೋಡ್ಬೇಕು ಅಂತ ಹೇಳಿದ್ರೆ ಆ ಸಂಬಂಧಪಟ್ಟಿದ್ದು ಪ್ರಿಂಟ್ನ ತರಿಸಿ ಹಾಕಿ ನೋಡ್ತಾ ಇದ್ದಿದ್ದು ಗಾಯತ್ರಿ ಚಿತ್ರಮಂದಿರದಲ್ಲಿ ಮಾತ್ರ. ಘೋಷನೂ ಮಾಡ್ತಾ ಇದ್ವಿ ಇಲ್ಲಿ. ಅವತ್ತು ಮಹಾರಾಜರು ಪೂರ್ತಿ ಮನೆ, ರಾಜಮನೆತನದವರು ಎಲ್ಲರೂ, ಹೆಂಗಸರು ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಬ್ಲಿಕ್ ಆಡಿಯನ್ಸ್ ಇಲ್ಲ, ಅವ್ರ ಮನೆಯವರಿಗೆ ಮಾತ್ರ ಸೀಮಿತ ಅವತ್ತು ಥಿಯೇಟರ್. ಅವ್ರದ್ದು ಶೋ ಮುಗಿದಾದ ಮೇಲೆ
ನೆಕ್ಸ್ಟ್ ಜನರಲ್ ಪಬ್ಲಿಕ್ ಶೋ ಕೊಡ್ತಾ ಇದ್ದಿದ್ದು. ಹ್ಮ್ ಅದು ಘೋಷ ಅಂತ ಅನ್ನೋದು ಒಂದು ಪದ್ಧತಿ ಇದೆ. ಹ್ಮ್ ಮನೆ ಹೆಂಗಸರನ್ನ ಇವ್ರನ್ನ ಎಲ್ಲಾರ್ಗು ನೋಡ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಹ್ಮ್ ಇದರ ಪದ್ಧತಿನ ಫಾಲೋ ಮಾಡ್ಕೊಂಡು ಅದನ್ನ ಮಾಡ್ತಾ ಇದ್ವಿ. ಹ್ಮ್ ಈ ತರ 48ನೇ ಇಸ್ವಿನಲ್ಲಿ ಶುರುವಾಗಿದ್ದು. ಇದು ಶುರುವಾಗಿದ್ದು ಹೆಂಗೆ, ಯಾಕೆ ಶುರುವಾಯ್ತು ಗಾಯತ್ರಿ ಥಿಯೇಟರ್? ಕನ್ಸ್ಟ್ರಕ್ಷನ್ ಬಿಟ್ಬಿಟ್ಟಿದ್ರು ಸರ್. ನಿಮ್ ತಾತ, ನಿಮ್ ಮುತ್ತಾತ ಚೆಲುವಾಚಾರು ಕನ್ಸ್ಟ್ರಕ್ಷನ್ ಬಿಟ್ಬಿಟ್ಟಿದ್ರು. ಹ್ಮ್ ನನ್ನ ಇನ್ನು ಮುಂದಕ್ಕೆ ಕನ್ಸ್ಟ್ರಕ್ಷನ್ ಮಾಡಲ್ಲ ಅಂತ ಹೇಳಿ ಬೇರೆ ಒಂದ್ ಏನಾದ್ರು ಹೊಸ ಕಸಬು ಅಥವಾ ವೃತ್ತಿ ನೋಡ್ಬೇಕಿತ್ತು. ಹ್ಮ್ ನಮಗ್ ಗೊತ್ತಿರೋದು ನಮ್ಮ ಮನೆಯಲ್ಲಿ ಅವಾಗ ಎಲ್ಲಾರು ಅವ್ರ ಅಣ್ಣ ತಮ್ಮಂದ್ರು ಎಲ್ಲಾರು ಮಾಡ್ತಾ ಇದ್ದಿದ್ದು ಬರೀ ಕನ್ಸ್ಟ್ರಕ್ಷನ್ ಕೆಲಸನೇ, ಮೇಸ್ತ್ರಿ ಕೆಲಸನೇ. ಮೇಸ್ತ್ರಿ ಅಂದ್ರೆ ಬರೀ ಗಾರೆ ಮೆಚ್ಚೋ ಕೆಲಸ ಅಲ್ಲ, ಕೆತ್ತನೆ ಕೆಲಸ, ಇದು ಏನು ಕಟ್ಟಡದ ಕೆಲಸ, ಕಬ್ಬಣದ ಕೆಲಸ ಎಲ್ಲಾ ಸೇರ್ಕೊಂಡ್ಬಿಡುತ್ತೆ ಅದ್ರಲ್ಲಿ. ಅದಲ್ದೆ ಇನ್ನೊಂದು ಹೆಮ್ಮೆ ವಿಷಯ ಏನು ಅಂತಂದ್ರೆ, ಇವತ್ತೇನು ನೀವು ಸಿನಿಮಾಸನ ನೋಡ್ತೀರಾ, ಮೈಸೂರು ಅರಮನೆ ಸಿನಿಮಾಸ, ಅದರದ ಕೆಲಸನೂ ಗುತ್ತಿಗೆದಾರರು ಅಂತ ಹೇಳಿ ಕೊಟ್ಟಿದ್ದು ನಮ್ಮ ಮುತ್ತಾತನಿಗೆನೆ. ಅದು ಒಂದು ಕಾರಣ ಅವ್ರಿಗೆ ವಾಸ್ತುಕಲಾ ಸೇವಾಸಕ್ತ ಅಂತ ಬಿರುದು ಕೊಡೋದಕ್ಕೆ. ಇವತ್ತೇನ್ ಚಿನ್ನದ್ದು ಸಿಂಹಾಸನ ನೋಡ್ತೀರಾ, ಅದು ಮಹಾರಾಜರಿಗೆ ತಕ್ಕಂತೆ ಅದನ್ನ ಆಲ್ಟ್ರೇಷನ್ ಮಾಡಿ ಚಿನ್ನದಲ್ಲಿ ಅದನ್ನ ಏನು ಕವಚ ಮಾಡಿ ಕೂರ್ಸಿದಾರೆ. ಆ ಹೆಮ್ಮೆ ಕೂಡ ನಮ್ಮನೆಗೆ ಆ ಕೆಲಸ ಮಾಡಿರೋ ಹೆಮ್ಮೆ ಇದೆ ಸರ್. ಮತ್ತೆ ಪ್ಲಾನಿಂಗ್ ಕಮಿಟಿನಲ್ಲಿ ಇದ್ರು, ಅದೊಂದು ಮಹಾರಾಜರ ಹತ್ರ 1 to 1 ಮಾತಾಡುವಂತ ಒಂದು ಕೆಲವೇ ಜನಕ್ಕೆ ನೋಡಿ ಸ್ನೇಹಿತರೆ, ಇಲ್ಲಿ ಮಧ್ಯದಲ್ಲಿ ಅವ್ರ ಹತ್ರ ನಾನು ಒಂದು ಬ್ರೇಕ್ ತಗೋತೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಎದುರು ನೋಡಕ್ಕೆ ಯಾರಿಗೂ ಸಾಧ್ಯ ಇರಲ್ಲ, 1-on-1. ಅದು ಆಯ್ದ ಅಧಿಕಾರಿಗಳಿಗೆ, ವಿದೇಶಿಗರಿಗೆ, ಅವರ ಆಯಕಟ್ಟಿನ ಅಧಿಕಾರಿಗಳಿಗೆ. ಮಹಾರಾಜರನ್ನ ಮುಟ್ಟೋದಂತೂ ದೂರದ ಮಾತು, ನಾಲ್ವಡಿ ಪ್ರಭುಗಳನ್ನ ಮುಟ್ಟೋದೇ ದೂರದ ಮಾತು. ಇಂಥ ಕಾಲದಲ್ಲಿ ಮಹಾರಾಜರಿಗೆ ಗುಡ್ ಮಾರ್ನಿಂಗ್ ಸರ್ ಅಂತ ಶೇಕ್ ಹ್ಯಾಂಡ್ ಮಾಡ್ತಿದ್ದವರು ಒಬ್ಬರೇ ಒಬ್ರು, ನಮ್ಮ ಕ್ರಿಂಬಿಗಲ್, ಲಾಲ್ ಬಾಗ್ನ ಚಂದ ಕಾಣಿಸಿದಂತ ಕ್ರಿಂಬಿಗಲ್ ಇದಾರಲ್ಲ, ಅವ್ರು ನಾಲ್ವಡಿ ಪ್ರಭುಗಳಿಗೆ ಶೇಕ್ ಹ್ಯಾಂಡ್ ಮಾಡ್ತಿದ್ದಂತ ಏಕೈಕ ಬ್ರಿಟಿಷ್ ಅಧಿಕಾರಿ. ಈಸ್ ಎ ಜರ್ಮನ್. ಆ ಜರ್ಮನ್ನಿಂದ ಬಂದಂತ ಕ್ರಿಂಬಿಗಲ್ಲು ಮಹಾರಾಜರಿಗೆ ಶೇಕ್ ಹ್ಯಾಂಡ್ ಮಾಡ್ತಿದ್ದಂತ ಏಕೈಕ ವಿದೇಶಿಗ. ಹಂಗೆ ಇವ್ರು ಮುತ್ತಾತ ಏನಿದ್ದಾರೆ ಮೇಸ್ತ್ರಿ ಚೆಲುವಾಚಾರ್ರು, ಮಹಾರಾಜರು ಜಯಚಾಮರಾಜ ಒಡೆಯರ ಆಸ್ಥಾನಕ್ಕೆ, ಅವರ ಸಮ್ಮುಖಕ್ಕೆ ಯಾರದ್ದೂ ಮಧ್ಯಸ್ಥಿಕೆ ಇಲ್ಲದೆ, ಹುಜೂರ್ ಸೆಕ್ರೆಟರಿ ಬಕ್ಷಿ ಯಾರನ್ನು ಕೇಳ್ಕೊಳ್ದೇನೆ ನೇರವಾಗಿ ಮಹಾಸ್ವಾಮಿಗಳ ಹತ್ರ ಮಾತಾಡಿ ಹೋಗಿ ಅವ್ರನ್ನ ಮುಖತಃ ಭೇಟಿ ಆಗ್ತಿದ್ದಂತ ಏಕೈಕ ವ್ಯಕ್ತಿ ಇವರು ಮುತ್ತಾತ ಅಲ್ವಾ ಸರ್? ಅದು ಮುಂದುವರ್ಸಿ ಈಗ.